ಭಾರತದ ಜನಗಣತಿ 2027. ಸೊ ಇದು ಸುಮಾರು 150 ವರ್ಷಗಳ ಇತಿಹಾಸವನ್ನು ಹೊಂದಿದಂತ ಒಂದು ಬೃಹತ್ ರಾಷ್ಟ್ರೀಯ ಯೋಜನೆ. ಇದು ಪ್ರಜಾಪ್ರಭುತ್ವಕ್ಕೆ ಬೃಹತ್ ಅಡಿಪಾಯವನ್ನು ಒದಗಿಸುತ್ತದೆ. ನೀವು ಕೊಡುವ ಸಂಗ್ರಹಿಸಿದ ಮಾಹಿತಿಗಳು ಅತ್ಯಂತ ಮಹತ್ವಪೂರ್ಣ. ಸೊ ರಾಷ್ಟ್ರದ ಯೋಜನೆ ಮತ್ತು ಅಭಿವೃದ್ಧಿಗಾಗಿ ಜನಗಣತಿ ದತ್ತಾಂಶಗಳು ನಮಗೆ ಒದಗಿಸುತ್ತವೆ. ಈ ಜನಗಣತಿ ಪ್ರಮುಖ 2 ವಿಶೇಷತೆಗಳನ್ನು ಒಳಗೊಂಡಿದೆ. ಸೊ ಮೊದಲನೇ ವಿಶೇಷತೆ ಎಂದರೆ ಇದು ಭಾರತದ ಮೊದಲ ಡಿಜಿಟಲ್ ಜನಗಣತಿ, ಅಂದ್ರೆ ಇಂಡಿಯನ್ ಫಸ್ಟ್ ಡಿಜಿಟಲ್ ಸೆನ್ಸಸ್ is going fully digital for the first time in ಅಂದ್ರೆ ಇಲ್ಲಿ ನೀವು ಕೊಡುವಂತಹ ಮಾಹಿತಿಗಳು ಸಂಪೂರ್ಣವಾಗಿ ಡಿಜಿಟಲ್ ಉಪಕರಣ ಅಥವಾ ಡಿಜಿಟಲ್ ವಿಧಾನಗಳ ಮೂಲಕ ನಮಗೆ ಸಂಗ್ರಹ ಮಾಡಲಾಗುತ್ತೆ. ಎರಡನೇ ವಿಶೇಷತೆ ಏನಂದ್ರೆ ಸ್ವಯಂ ಗಣತೀಕರಣ, ಸೆಲ್ಫ್ ಎನ್ಯುಮರೇಷನ್. ಇವೇ ಖುದ್ದಾಗಿ ನಿಮ್ಮ ಮೊಬೈಲ್ ಮೂಲಕ ನಿಖರವಾದಂತಹ ಮಾಹಿತಿಗಳನ್ನು ದಾಖಲಿಸಬಹುದು. ಈ ಮಾಹಿತಿ ಎನ್ನುವುದು ಒಂದು ನವೀನವಾದಂತಹ ಅನುಕೂಲಕರ ಆಯ್ಕೆ ಅಂತ ಹೇಳ್ಬೋದು. ಸ್ವಯಂ ಗಣತಿ ಮಾಹಿತಿ ಮೂಲಕ ನೀವು ನಿಮ್ಮ ಕುಟುಂಬ, ಮನೆ ಅಥವಾ ಇತರ ಕಚೇರಿಯ ಯಾವುದೇ ಸ್ಥಳದಿಂದಲೂ ಕೂಡ ಸುರಕ್ಷಿತವಾದಂತಹ ವೆಬ್ ಪೋರ್ಟಲ್ ಅನ್ನು ಬಳಸಿಕೊಂಡು ಅಲ್ಲಿ ಎಲ್ಲಾ ಮಾಹಿತಿಗಳನ್ನು ಕೊಡಬೇಕು. ಈ ಮಾಹಿತಿಗಳು ಯಾವ್ದಾಗಿರುತ್ತೆ ಅಂದ್ರೆ, ಸೊ ನಿಮ್ಮ ಮನೆಗೆ ಗಣತಿದಾರರು ಬಂದಾಗ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಥವಾ ಯಾವ ಮಾಹಿತಿಯನ್ನು ಪಡ್ಕೊಳ್ತಾರೆ, ಸೊ ಅದೇ ಮಾಹಿತಿಗಳನ್ನು ಒಳಗೊಂಡಂತ ಒಂದು ಸುರಕ್ಷಿತ ವೆಬ್ ಪೋರ್ಟಲ್ ಇದೆ. ಸೊ ಗಣತಿ ಕಾರ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಅಂಶಗಳನ್ನು ಅವನು ಅಲ್ಲಿ ದಾಖಲಿಸಬಹುದು. ಈ ಕೊನೆಗೆ ದಾಖಲಿಸಿದಾಗ ನಮ್ಗೆ ಏನಾಗುತ್ತೆ, ಒಂದು SEID ಕ್ರಿಯೇಟ್ ಆಗುತ್ತೆ. ಅಂದ್ರೆ ಸೆಲ್ಫ್ ಎನ್ಯುಮರೇಷನ್ ID ಒಂದು ಕ್ರಿಯೇಟ್ ಆಗುತ್ತೆ. ಈ ಸೆಲ್ಫ್ ಎನ್ಯುಮರೇಷನ್ ID ಕ್ರಿಯೇಟ್ ಆಗಿದ್ದು ನಿಮ್ಮ ಮೇಲ್ಗೆ ಮತ್ತು SMS ಕೂಡ ಬರುತ್ತೆ. ಸೊ ಇದು ಮನೆಗೆ ಗಣತಿದಾರರು ಬಂದಾಗ ಅವ್ರಿಗೆ ಈ ID ಕಾರ್ಡ್ ಅನ್ನು ಕೊಟ್ಟಾಗ ಅವರು ನೀವು ಕೊಟ್ಟಂತ ಮಾಹಿತಿ ನಿಖರವಾಗಿದೆ ಅಥವಾ ಇಲ್ಲ ಅಂತ ಅವರು ಪರಿಶೀಲನೆ ಮಾಡ್ತಾರೆ. ಸೊ ಇಷ್ಟು ಮಾಡಿದಾಗ ನಿಮ್ಗೆ ಸಮಯ ಕೂಡ ಉಳಿತಾಯ ಆಗುತ್ತೆ. ಮತ್ತೆ ನಮ್ಗೆ ಗಣತಿದಾರರು ಬಂದಾಗ ಅವರಿಗೆ ಇನ್ಫಾರ್ಮೇಶನ್ ಏನು ಕೊಡೋದಿದೆ ಎಲ್ಲಾ ಇನ್ಫಾರ್ಮೇಶನ್ಗಳು ಮೊದಲೇ ಕೊಟ್ಟ ಹಾಗಾಗುತ್ತೆ. ಇದರಿಂದ ಸೊ ಗಣತಿ ಕಾರ್ಯ ಸುಗಮವಾಗಿ ಕೂಡ ನಡೀತೆ ಅಂತ ಹೇಳ್ಬೋದು. ಪ್ರಶ್ನೆ ಬರುತ್ತೆ, ಸ್ವಯಂ ಗಣತಿ ಯಾರು ಮಾಡಬೇಕು? ಸೊ ಸ್ವಯಂ ಗಣತಿ ಕುಟುಂಬದಲ್ಲಿರುವಂತಹ ಯಾವುದೇ ವ್ಯಕ್ತಿ ತನ್ನ ಕುಟುಂಬದ ಮಾಹಿತಿಯನ್ನು ಒದಗಿಸಬಹುದು. ಸೊ ಎರಡನೇ ಪ್ರಶ್ನೆ ಬರುತ್ತೆ, ಇದನ್ನು ಹೇಗೆ ಮಾಡಬೇಕು? ಸೊ ಇದನ್ನು ಹೇಗೆ ಮಾಡ್ಬೇಕಂದ್ರೆ, ನಮ್ಗೆ ಈಗಾಗಲೇ ಭಾರತ ಸರ್ಕಾರದಿಂದ ಒಂದು ವೆಬ್ಸೈಟ್ ಪೋರ್ಟಲ್ ಅನ್ನು ಬಿಟ್ಟಿದ್ದಾರೆ. ಆ ವೆಬ್ಸೈಟ್ ಪೋರ್ಟಲ್ ನಲ್ಲಿ ನಾವು ನಿಮ್ಮ ಮಾಹಿತಿಯನ್ನು ಅಂಗೀಕರಿಸಿದಾಗ SMS ಮೂಲಕ ನಮ್ಗೆ ಲಾಗಿನ್ ಮಾಡ್ಕೊಳ್ಳಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನು ಅಲ್ಲಿ ನೀವು ನಿಖರವಾಗಿ ತುಂಬಬೇಕು, ನಿಖರವಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅಂದ್ರೆ ಅಲ್ಲಿ ಎಂತ ಪ್ರಶ್ನೆಗಳು ಬರುತ್ತೆ ಅಂದ್ರೆ, ಈಗಾಗಲೇ ನಿಮಗೆ ಗಣತಿದಾರರು ಮನೆಗೆ ಬಂದು ಏನು ನಿಮ್ಮ ಕುಟುಂಬದ ಮಾಹಿತಿಯನ್ನು ಕೇಳ್ತಾರೆ, ಸೊ ಅಂತ ಮಾಹಿತಿಯನ್ನೇ ಅಲ್ಲಿ ಒಳಗೊಂಡಿರುತ್ತೆ. ಆದ್ರೆ ಯಾವಾಗ ಮಾಡಬೇಕು? ಈ ನಮಗೆ ಗಣತಿ ಪ್ರಾರಂಭಿಸುವ 15 ದಿನದ ಪೂರ್ವದಲ್ಲಿ ಈ ಸ್ವಯಂ ಗಣತಿ ಪದ್ಧತಿ ನಮಗೆ ಜಾರಿಗೆ ಆಗುತ್ತೆ. ಏಪ್ರಿಲ್ 1ರಿಂದ ಸ್ವಯಂ ಗಣತಿ ಕಾರ್ಯವನ್ನು ನೀವು ನಿಮ್ಮ ಕುಟುಂಬದ ಮಾಹಿತಿಯನ್ನು ನೀಡಬಹುದು. ನಾವು ಎಲ್ಲರೂ ಸೇರಿ ಸರಿಯಾದ ಮತ್ತು ನಿಖರವಾದಂತಹ ಮಾಹಿತಿಯನ್ನು ಒದಗಿಸೋಣ, ನಿಖರವಾದಂತಹ ಮಾಹಿತಿ ಒದಗಿಸಿ ಭವ್ಯ ಭಾರತವನ್ನು ಕಟ್ಟೋಣ. ಥ್ಯಾಂಕ್ ಯು. Jai Hind, all the best. 16 languages and your personal data is strictly protected by the Census Act. Thank you.